ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆಮ್ ಈಸ್ ಟ್ರೈ ಚಾನಲ್ಗೆ. ನನ್ನ ಹೆಸರು ಮಹಾಂತೇಶ್ ಶೆಟ್ಟರ್. ಸೊ ಇವತ್ತಿನ ದಿನ ನಾವು ಮಸ್ತ್ ಟಾಪಿಕ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪ ಅದು? ಹೌ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಕಾಂಪೋಸಿಷನ್, ಹೌ ಟು ಫೈಂಡ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಹೌ ಟು ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಹೌದು. ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಏನು? ಬಹಳ ಸರಳ ಅದ. ಯಾವುದೇ ಒಂದು ಕಂಪೌಂಡ್ ತಗೋರಿ ನೀವು. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಾಪರ್ ಸಲ್ಫೇಟ್. ಇದರಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಕಾಪರ್ ಐತಿ, ಸಲ್ಫರ್ ಐತಿ, ಆಕ್ಸಿಜನ್ ಐತಿ. ನಿಮ್ಗೆ ಇದ್ರೊಳಗೆ ಒಂದು ವೇಳೆ ನೀವು 100 ಗ್ರಾಮ್ ಕಾಪರ್ ಸಲ್ಫೇಟ್ ತಗೊಂಡ್ರ ಅದ್ರೊಳಗೆ ಎಷ್ಟು ಕಾಪರ್ ಎಲಿಮೆಂಟ್ ಐತಿ, ಎಷ್ಟು ಸಲ್ಫರ್ ಐತಿ, ಎಷ್ಟು ಆಕ್ಸಿಜನ್ ಐತಿ ಕಂಡು ಹಿಡಿದ್ರಂದ್ರೆ ಅದ ಪರ್ಸೆಂಟೇಜ್ ಆಫ್ ಈಚ್ ಎಲಿಮೆಂಟ್ ಇನ್ ದ ಕಂಪೌಂಡ್ ಆಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕಾಪರ್ ಒಂದು X% ಬಂತು, ಸಲ್ಫರ್ Y% ಬಂತು, ಆಕ್ಸಿಜನ್ ಸಮ್ Z% ಬಂತು. ಈ X ಪ್ಲಸ್ Y ಪ್ಲಸ್ Z ಮಾಡಿದಾಗ ನಿಮ್ಗೆ 100 ಬರಬೇಕು. ಓಕೆ, ಇದು ಎಲ್ಲಿ ಯೂಸ್ ಆಗ್ತದೆ ರೀ ಸರ? ಇದು ಪ್ಯೂರಿಟಿ ಆಫ್ ದ ಕಂಪೌಂಡ್ ಕಂಡು ಹಿಡಿಯೋದ್ರಲ್ಲಿ ಬಹಳ ಯೂಸ್ ಆಗ್ತೈತಿ. ಓಕೆ, ಅದಲ್ಲದೆ ಇದರಿಂದನೇ ನಾವು ನೆಕ್ಸ್ಟ್ ಒನ್ ಎಂಪಿರಿಕಲ್ ಫಾರ್ಮುಲಾನ ಕಂಡು ಹಿಡಿಬಹುದು. ಈ ಎಂಪಿರಿಕಲ್ ಫಾರ್ಮುಲಾ ಕಂಡು ಹಿಡಿದ ಮೇಲೆ ನಾವು ಮೊಲಿಕ್ಯುಲರ್ ಫಾರ್ಮುಲಾನ ಕಂಡು ಹಿಡಿಬಹುದು. ಓಕೆ, ಸೊ ಈಗೆಲ್ಲ ಪ್ರತಿದಿನ ಏನಾಗುತ್ತೆ, ಸಾವಿರಾರು ಕಂಪೌಂಡ್ಸು ಸಿಂಥಸಿಸ್ ಆಗ್ತಾವೆ. ಎಲ್ಲಿ? ಫಾರ್ಮಾ ಕಂಪ್ನಿ ಒಳಗೆ. ಅವು ಎಲ್ಲರದು ಫಾರ್ಮುಲಾ ಗೊತ್ತಿರಂಗಿಲ್ಲ ಪ್ರಿಪೇರ್ ಮಾಡುವಾಗ. ಅವ್ರೇನು ಮಾಡ್ತಾರ, ಯಾವ್ಯಾವ ಎಲಿಮೆಂಟ್ಸ್ ಇದಾವಂತ ಕಂಡು ಹಿಡಿತಾರ ಫಸ್ಟ್ ಅದ್ರೊಳಗೆ. ನೆಕ್ಸ್ಟ್ ಏನು ಮಾಡ್ತಾರ, ಪ್ರತಿಯೊಂದು ಎಲಿಮೆಂಟು ಎಷ್ಟು ಪರ್ಸೆಂಟ್ ಐತೆ ಅಂತ ಕಂಡು ಹಿಡಿತಾರ. ಅದಾದ್ಮೇಲೆ ಅದರಿಂದ ಅವರು ಎಂಪಿರಿಕಲ್ ಫಾರ್ಮುಲಾನ ಕಂಡು ಹಿಡಿತಾರ. ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿದ ಮೇಲೆ ಮಾತ್ರ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಬಹಳ ಸರಳ ಟಾಪಿಕ್ ಐತಿ. ಸೊ ಹಾಗಾದ್ರೆ ಫಸ್ಟ್ ಥಿಂಗ್ ತಗೊಂಡು ಪರ್ಸೆಂಟೇಜ್ ಕಾಂಪೋಸಿಷನ್. ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡುಹಿಡಿದು ಫಾರ್ಮುಲಾ ಇದು ಬಹಳ ಸರಳ ಐತಿ. ಏನಪ್ಪಾ ಫಾರ್ಮುಲಾ? ಟೋಟಲ್ ವೇಟ್ ಆಫ್ ಎನ್ ಎಲಿಮೆಂಟ್ in one molecule divided by gram molecular weight or gram molecular mass of the compound into 100. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸ್ನ ಕಲ್ತಿದ್ದೀವಿ. ಗ್ರಾಮ್ ಮೊಲಿಕ್ಯುಲರ್ ಮಾಸ್ ಅಂದ್ರೆ ಏನು, ಹೌ ಇಟ್ ಈಸ್ ಡಿಫ್ರೆಂಟ್ ಫ್ರಾಮ್ ಮೊಲಿಕ್ಯುಲರ್ ಮಾಸ್. ಓಕೆ, ಅಟಾಮಿಕ್ ಮಾಸ್ ಅಂದ್ರೆ ಏನು, ರಿಲೇಟಿವ್ ಅಟಾಮಿಕ್ ಮಾಸ್, ಐಸೋಟೋಪಿಕ್ ಮಾಸ್, ಗ್ರಾಮ್ ಅಟಾಮಿಕ್ ಮಾಸ್, ಇವೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಇನ್ನೊಂದು ಹೇಳಿದ್ ಮರ್ತಿದೆ, ಇದು ವಿಡಿಯೋ ನಂಬರ್ 8. ಓಕೆ, ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಈ ಫಾರ್ಮುಲಾ ಹಾಕಬೇಕು. ಯಾವ್ದು ಎಲಿಮೆಂಟ್ ಪರ್ಸೆಂಟೇಜ್ ಬೇಕು ನಿಮ್ಗೆ, ಅದರ ಟೋಟಲ್ ವೇಟ್ ಎಷ್ಟೈತಪ್ಪ ಆ ಮಾಲಿಕ್ಯೂಲ್ ಒಳಗೆ ಡಿವೈಡೆಡ್ ಬೈ ಆ ಮಾಲಿಕ್ಯೂಲ್ ಟೋಟಲ್ ವೇಟ್ ಎಷ್ಟೈತಿ ಮಾಡಿದ್ರಂದ್ರೆ ಇಂಟು 100 ಮಾಡಿದ್ರೆ ನಿಮ್ಗೆ ಪರ್ಸೆಂಟೇಜ್ ಸಿಗುತ್ತೆ. ಬಹಳ ಸರಳ ಐತಿ. ಒಂದು ಎಕ್ಸಾಂಪಲ್ ತಗೊಳೋಣ ಅಂತ. ಓಕೆ, ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ವೇರಿಯಸ್ ಎಲಿಮೆಂಟ್ಸ್ ಇನ್ ಸೋಡಿಯಂ ಕಾರ್ಬೋನೇಟ್. ಇದೆ ಕೆಲವೊಂದ್ಸಾರಿ ಏನ್ ಕೇಳ್ತಾನ, ಫೈಂಡ್ ಪರ್ಸೆಂಟ್ ಕಾಂಪೋಸಿಷನ್ ಆಫ್ ಓನ್ಲಿ ಸೋಡಿಯಂ ಕೇಳ್ಬೋದು, ಕಾರ್ಬನ್ ಕೇಳ್ಬೋದು, ಆಕ್ಸಿಜನ್ ಕೇಳ್ಬೋದು. ಬಟ್ ಇಲ್ಲಿ ವೇರಿಯಸ್ ಎಲಿಮೆಂಟ್ಸ್ ಅಂದ್ರೆ ಯಾವ್ಯಾವ ಅದಾವ ಎಲ್ಲದೂ ಕಂಡು ಹಿಡಿಬೇಕು ನೀವು. ಗಿವನ್ RAM, ರಾಮ್ ಅಂದ್ರೆ ಏನಪ್ಪ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಲ್ಲ, ಲಾರ್ಡ್ ರಾಮ ಅಲ್ಲ. ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ 16, ಸೋಡಿಯಂ 23, ಕಾರ್ಬನ್ 12. ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ನೀವು? ಓಕೆ, ಕ್ಯಾಲ್ಕುಲೇಟ್ ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್. ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಶಾರ್ಟ್ ಫಾರ್ಮ್ ಏನಪ್ಪ ಇದಕ್ಕೆ? RMM. ಈ ಮಾಲಿಕ್ಯೂಲ್ದು ಯಾವ ಮಾಲಿಕ್ಯೂಲ್? ಆಫ್ ಸೋಡಿಯಂ ಕಾರ್ಬೋನೇಟ್. ಇದನ್ನ ಕಂಡು ಹಿಡಿದನ್ನು ನೋಡಿದೀವಿ ನಾವು ಪ್ರೀವಿಯಸ್ ಕ್ಲಾಸ್. ಹೌದು, ಎಷ್ಟು ಸೋಡಿಯಂ ಅಟಾಮ್ ಅದಾವು? 2. ಮಾಲಿಕ್ಯುಲರ್ ಅಟಾಮಿಕ್ ಮಾಸ್ ಏನು? 23. ಪ್ಲಸ್ ಕಾರ್ಬನ್ ಎಷ್ಟೈತಿ? 1 ಐತಿ, 12. ಆಕ್ಸಿಜನ್ 3 ಅದಾವು, 3 ಇಂಟು 16. ಓಕೆ, 23 2 ಎಷ್ಟಪ್ಪ? 2 3 6 2 4 46 ಪ್ಲಸ್ 2 ಪ್ಲಸ್ 16 3 48. ಇವನ್ನೆಲ್ಲ ಕೂಡಿಸಿದ್ರೆ ಏನು ಬರುತ್ತೆ? ಅದರ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್. ಇವನ್ನೆಲ್ಲ ಕೂಡಿಸಿದ್ರೆ 2 + 8 + 6 16, 1 4 8 10 11 106 ಬರ್ತದೆ. ಇದು 2 ಅದಲ್ಲ.
106. ಇದೇನು ರಿಲೇಟಿವ್ ಮೊಲಿಕ್ಯುಲರ್ ಮಾಸ್. ರಿಲೇಟಿವ್ ಮೊಲಿಕ್ಯುಲರ್ ಮಾಸ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? AMU ಅಥವಾ ಸಿಂಪ್ಲಿ ಯು. ಇದನ್ನ ನೀವು ಗ್ರಾಮ್ ಒಳಗೆ ಬರೆದ್ರೆ ಗ್ರಾಮ್ ಮೊಲಿಕ್ಯುಲರ್ ಮಾಸ್ ಆಗುತ್ತೆ. ಗ್ರಾಮ್ ಮೊಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕಾರ್ಬೊನೇಟ್ ಈಸ್ 106 ಗ್ರಾಮ್. ಓಕೆ, ಅದೇನು GMM, ಇದು RMM. ಓಕೆ, ಇದರ ಅರ್ಥ ಏನು? ಈಗ ಬರೋಣ. ಸೋಡಿಯಂ ಪರ್ಸೆಂಟೇಜ್ ಕಂಡುಹಿಡಿಬೇಕು ನೀವು. ಪರ್ಸೆಂಟೇಜ್ ಆಫ್ sodium is equal to total mass of sodium divided by relative molecular mass or gram molecular mass. ಈಗ ಟೋಟಲ್ ಮಾಸ್ ಎಷ್ಟು ಬರ್ತದೆ? 2 ಸೋಡಿಯಂ ಆಟಮ್ ಅದಾವೆ. ಸೊ 2 × 23 ಡಿವೈಡ್, ನೀವು ಓನ್ಲಿ 1 ಸೋಡಿಯಂ ತಗೋಬಾರ್ದು, ಯಾಕಂದ್ರೆ ಇಲ್ಲಿ 2 ಅದಾವೆ. ಸೊ ಡಿವೈಡ್ ಬೈ 106 × 100 ಮಾಡಬೇಕು. ಓಕೆ, ಸೊ ಇದನ್ನು ಮಾಡಿದಾಗ ನಿಮ್ಗೆ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡ್ತೀನಿ, ನೀವು ಹಂಗೆ ಮಾಡಬೇಕು. ಓಕೆ, ಎಷ್ಟು ಬರ್ತದೆ? 43.4%. ಓಕೆ, ನೆಕ್ಸ್ಟ್ ಸೇಮ್ ವೇ ನೀವು ಮಾಡ್ರಿ. ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಎಷ್ಟು ಬರ್ತದೆ? ಆಕ್ಸಿಜನ್ ಓನ್ಲಿ ಎಷ್ಟು? 3 ಅದಾವೆ. ಸೊ 3 × 16 ಬಾಗ್ಲೆ 106 × 100. ಸೊ ಆಕ್ಸಿಜನ್ದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ 45.3% ಬರ್ತದೆ. ಅದೇ ರೀತಿ ಪರ್ಸೆಂಟೇಜ್ ಆಫ್ ಕಾರ್ಬನ್ ತಗೋರಿ, 1 ಅದ. ಸೊ 12/106 × 100 ಮಾಡಿದ್ರೆ ಅಂದ್ರೆ ನಿಮಗೆ ಅರೌಂಡ್ 11.3% ಬರ್ತದೆ. ಇದನ್ನ ಇನ್ನೊಂದು ವೇ ಹೆಂಗೆ ಕಂಡುಹಿಡಿಯೋದು? ಪರ್ಸೆಂಟೇಜ್ ಆಫ್ ಕಾರ್ಬನ್ ಇವೆರಡರನ್ನು ಕೂಡಿಸ್ಬಿಡ್ರಿ. ಪರ್ಸೆಂಟೇಜ್ ಆಫ್ ಸೋಡಿಯಮ್, ಪರ್ಸೆಂಟೇಜ್ ಆಫ್ ಆಕ್ಸಿಜನ್ 100 ಒಳಗೆ ಅದನ್ನು ಕಳೆದು ಬಿಟ್ರೆ ಅಂದ್ರೆ ನಿಮ್ಗೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಬರ್ತದೆ. ದಟ್ ಈಸ್ ಅನದರ್ ವೇ. ಸೊ ಫೈನಲಿ ಇವು 3 ಕೂಡಿಸಿದಾಗ ನಿಮ್ಗೆ 100 ಬರಬೇಕು. ಚೆಕ್ ಮಾಡ್ರಿ, ಇದು ಬರ್ತೈತಿ. ಓಕೆ, ಇಷ್ಟು ಸರಳ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ನಿಮ್ಮ ಪ್ರಾಕ್ಟೀಸ್ಗೆ ಇನ್ನೊಂದು ಕ್ವಶನ್, ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ತೊಗೊಳ್ತೀನಿ. ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಮಾಸ್ ಆಫ್ ವಾಟರ್ ಇನ್ ವಾಷಿಂಗ್ ಸೋಡಾ ಕ್ರಿಸ್ಟಲ್ಸ್. ಫಾರ್ಮುಲಾ ಕೊಟ್ಟಾನಿಲ್ಲೇ Na2CO3.10H2O. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕಲ್ತಿರ್ಬೋದು ಲೋವರ್ ಗ್ರೇಡ್ಸ್ ಒಳಗೆ. ಅಂದ್ರೆ ವಾಟರ್ ಮಾಲಿಕ್ಯೂಲ್ will be there in the ionic compound. Okay, atomic masses also ಕೊಟ್ಟಿದ್ದಾನ. ಸೋಡಿಯಂ 23, ಕಾರ್ಬನ್ 12, ಆಕ್ಸಿಜನ್ 16, ಹೈಡ್ರೋಜನ್ 1. ಬಟ್ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ಸೋಡಿಯಂ, ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಏನು ಕಂಡುಹಿಡಿ ಅಂತ ಹೇಳಿಲ್ಲ. ಏನು ಕೇಳ್ಯಾನವ? ಪರ್ಸೆಂಟೇಜ್ ಮಾಸ್ ಆಫ್ ವಾಟರ್ ಎಷ್ಟೈತಿ ಅಂತ ಕೇಳ್ಯಾನ. ಸೊ ಇಲ್ಲಿ ಎಲ್ಲನೂ ಮಾಡ್ಬೇಕಂತಿಲ್ಲ. ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ಏನು ಮಾಡಬೇಕು? ರಿಲೇಟಿವ್ ಮೊಲಿಕ್ಯುಲರ್ ಮಾಸ್ ಆಫ್ ವಾಷಿಂಗ್ ಸೋಡಾ ಕ್ರಿಸ್ಟಲ್ ಅಂದರೆ Na2CO3.10H2O. ಸೇಮ್ ಮೆಥಡ್ ಯೂಸ್ ಮಾಡಬೇಕು. ಎಷ್ಟು ಸೋಡಿಯಮ್ಮು, ಎಷ್ಟು ಕಾರ್ಬನ್ನು ಅವೆಲ್ಲ ಅದಾವಲ್ಲ, ಸೇಮ್ ಮೆಥಡ್ ಯೂಸ್ ಮಾಡಬೇಕು. ಬಟ್ ಆಲ್ರೆಡಿ ನಾವೇನು ಕಂಡುಹಿಡಿದ್ವಿ? ಪ್ರೀವಿಯಸ್ ಕ್ವಶನ್ ಒಳಗೆ ಸೋಡಿಯಂ ಕಾರ್ಬೋನೇಟದು ಕಂಡುಹಿಡಿದ್ವಿ. ಎಷ್ಟಿತ್ತು? 106 ಇತ್ತು. ಹೌದಾ? ಇಲ್ಲಿ 10H2O ಇದ್ರದ್ದು ಕಂಡುಹಿಡಿತೀನಿ ನಾನು. ಹೆಂಗೆ? H2O ಎಷ್ಟು ಬರ್ತದೆ? 2 ಹೈಡ್ರೋಜನ್ನು ಪ್ಲಸ್ 1 ಆಕ್ಸಿಜನ್, 18 ಬರ್ತದೆ. 18 × 10 ಎಷ್ಟಾಯಿತು? 180 ಆಯಿತು. ಓಕೆ ಸರ್. ಬಟ್ ನೋಡಿ, ಇದನ್ನು ನೀವು ನಾರ್ಮಲ್ ಆಗಿ ಮಾಡಬಹುದು. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿಂದ ನಾನು ಹಿಂಗೆ ಬರೀತಾ ಇದ್ದೀನಿ. ಈಗ ಇದನ್ನ ಮಾಡಿದಾಗ ಎಷ್ಟು ಬರ್ತದೆ? 286 ಬರ್ತದೆ. ಇದೇನು? ರಿಲೇಟಿವ್ ಮೊಲಿಕ್ಯುಲರ್ ಮಾಸ್, AMU ಅಂತ ಬರೀರಿ. ಅದ ಗ್ರಾಮ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಗ್ರಾಮ್ ಮೊಲಿಕ್ಯುಲರ್ ಮಾಸ್ ಈಸ್ 286 ಗ್ರಾಮ್ಸ್. ಓಕೆ, ನಾವು ಈಗ ಇಂಪಾರ್ಟೆಂಟ್ ಐತಿ, 286 ಗ್ರಾಮ್ ಒಳಗೆ ಎಷ್ಟು ಗ್ರಾಮ್ ವಾಟರ್ ಐತಿ? ಸಿನ್ಸ್ 286 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್ .10H2O. ಇದರ ಸೈಂಟಿಫಿಕ್ ಕೆಮಿಕಲ್ ನೇಮ್ ಏನಪ್ಪ? ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್. ಡೆಕಾ ಮೀನ್ಸ್ 10. ಸೊ ಇದ್ರೊಳಗೆ ಎಷ್ಟು ಐತಿ? ಇಲ್ಲೈತಿ ನೋಡ್ರಿ, 180. ಕಂಟೇನ್ಸ್ 180 ಗ್ರಾಮ್ ಆಫ್ ವಾಟರ್. ನಮಗೇನು ಬೇಕು? ಪರ್ಸೆಂಟೇಜ್ ಬೇಕು. ದೇರ್ ಫೋರ್ ನೀವೇನು ಮಾಡಬೇಕು? 100 ಕಂಡುಹಿಡಿಬೇಕು. 100 ಗ್ರಾಮ್ ಆಫ್ sodium carbonate pentacarbohydrate contains, ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ ಹೇಳಿ ನೋಡಪ್ಪ. 286ರಾಗ 180 ಐತಿ, 100ರಾಗ ಎಷ್ಟು ಇರ್ತೈತಿ ಅಂದಾಗ ಮೊದಲು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಯು ವಿಲ್ ಗೆಟ್ 180 × 100 ಡಿವೈಡೆಡ್ ಬೈ 286.
ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 62.9 ಗ್ರಾಮ್ಸ್ ಬರ್ತದೆ. ಇದು ಗ್ರಾಮ್ ಒಳಗೆ ಬರೋದ್ರಿ. ದೇರ್ ಫೋರ್ ಪರ್ಸೆಂಟೇಜ್ ಆಫ್ ವಾಟರ್ ಈಸ್ 62.9%. ಸೊ ವಾಷಿಂಗ್ ಸೋಡಾ ಕ್ರಿಸ್ಟಲ್ ತೊಗೊಂಡ್ರಿ ಅಂದ್ರೆ ನಿಮ್ಗೆ 100 ಗ್ರಾಮ್ ತೊಗೊಂಡಿದ್ರೆ ಅದರೊಳಗೆ ಅಪ್ರಾಕ್ಸಿಮೇಟ್ಲಿ 63 ಗ್ರಾಮು ವಾಟರ್ ಇರ್ತೈತಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ ಸಿಂಪಲ್ ಇಟ್ ಈಸ್. ನಿಮಗೆ ಒಂದು ಕ್ವಶನ್ ನೀವ ಟ್ರೈ ಮಾಡ್ರಿ. ಇದನ್ನು ಸಿಮಿಲರ್ ಕ್ವಶನ್, ಓನ್ಲಿ ನಾ ಏನು ಮಾಡಿದ್ದೀನಿ, ಮಾಲಿಕ್ಯೂಲ್ ಚೇಂಜ್ ಮಾಡಿದ್ದೀನಿ. ಇನ್ಸ್ಟೆಡ್ ಆಫ್ ವಾಷಿಂಗ್ ಸೋಡಾ ಯು ಹ್ಯಾವ್ ಹಿಯರ್ ಬ್ಲೂ ವಿಟ್ರಿಯಾಲ್. ಇದಕ್ಕೆ ಏನಂತ ಕರೀತಾರ? ಬ್ಲೂ ವಿಟ್ರಿಯಾಲ್, ಕಾಪರ್ ಕಂಪೌಂಡ್, ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್. ಅಟಾಮಿಕ್ ಮಾಸಸ್ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡ್ರಿ, ಇದರದ್ದು ಎಷ್ಟು ಬರುತ್ತೆ ಕಂಡುಹಿಡೀರಿ. ಓಕೆ, I think the answer should be around 36% of water. Check ಮಾಡ್ರಿ. Okay, next. This is how you find the percentage composition. ಬಹಳ simple. Next we'll go to what is empirical formula and what is molecular formula. Already molecular formula ಗೊತ್ತೈತೆ ನಮಗೆ. ಏನಪ್ಪ? The molecular formula represents the different atoms forming a compound. ಸೊ ಇಲ್ಲೇನು ತೋರಿಸುತ್ತದು? ಎಕ್ಸಾಕ್ಟ್ ನಂಬರ್ ಆಫ್ ಕಂಬೈನಿಂಗ್ ಆಟಮ್ಸ್ ಕೊಡ್ತದೆ. ಅಂದ್ರೆ ಈಗ ಒಂದು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಐತಂತ ಇಟ್ಕೋರಿ, H2O2. ಸೊ ದಿಸ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ. ಆ್ಯಕ್ಚುಲಿ 2 ಹೈಡ್ರೋಜನ್ನು ಮತ್ತು 2 ಆಕ್ಸಿಜನ್ ಆಟಮ್ಸ್ ಸೇರಿ ಹೈಡ್ರೋಜನ್ ಪೆರಾಕ್ಸೈಡ್ ಆಗ್ಯದ ಅಂತ ಹೇಳ್ತದೆ. ಬಟ್ ಎಂಪಿರಿಕಲ್ ಫಾರ್ಮುಲಾ ಏನು? It is not a real formula like molecular formula, but it will give us what the simple whole number ratio between combining atoms. So ಹಿಂಗಂದ್ರೆ ಇದೇನು ಆಕ್ಚುಯಲ್ ರೇಷಿಯೋ ಅಂದ್ರೆ ಹೈಡ್ರೋಜನ್ ಈಸ್ ಟು ಆಕ್ಸಿಜನ್ ತಗೊಂಡ್ರಿ ಅಂದ್ರೆ 2 ಆಟಮ್ ಆಫ್ ಹೈಡ್ರೋಜನ್, 2 ಆಟಮ್ ಆಫ್ ಆಕ್ಸಿಜನ್. ಇದನ್ನ ನೀವು ಸಿಂಪ್ಲಿಫೈ ಮಾಡ್ರಿ. ಏನು? H:O 2:2 ಇದ್ದದನ್ನ ಸಿಂಪಲ್ ಹೋಲ್ ನಂಬರ್ ರೇಷಿಯೋ 1:1 ಆಗ್ತದೆ. ಎರಡರಲ್ಲಿ ಡಿವೈಡ್ ಮಾಡಿಬಿಟ್ರೆ 1:1 ಬಂತು. ಸೊ ಅವಾಗ ನೀವು ಫಾರ್ಮುಲಾ ಬರೀರಿ. ಏನು ಬರೀತೀರಿ? HO. ಸೊ HO ಅನ್ನೋದು ಏನದ? ಎಂಪಿರಿಕಲ್ ಫಾರ್ಮುಲಾ. H2O2 ಏನದ? ಮಾಲಿಕ್ಯುಲರ್ ಫಾರ್ಮುಲಾ. ಅಷ್ಟೇ. ನೀವು ಯಾವ್ದಾರ ಅಟಮ್ಸನ್ನ ಡಿವೈಡ್ ಮಾಡೋದು ಕಾಮನ್ ನಂಬರ್ಲಿ ಅಂತಂದ್ರೆ ಮಾಡಿ ಹೋಗೋದು ಬಿಡೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಗ್ಲುಕೋಸ್ C6H12O6 ಇದರದ್ದು ಎಂಪಿರಿಕಲ್ ಫಾರ್ಮುಲಾ ಏನಂತ ಬರಿ ಅಂತ ಕೇಳ್ತಾರೆ. ಸೊ ಯಾವ್ದು ಕಾಮನ್ ನಂಬರ್ ಐತಿ ತಗೊಂಡು ಡಿವೈಡ್ ಮಾಡ್ರಿ. ಏನು ಬರ್ತದೆ ಇಲ್ಲಿ? ಸಿಂಪಲ್ ರೇಷಿಯೋ CH2O. ಯಾಕೆ ಬಂತು? 6:12:6. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 6 ಡಿವೈಡ್ ಮಾಡಿಬಿಟ್ರೆ ಏನಾಗ್ತದೆ? 1:2:1 ಆಗ್ತದೆ. ಹೌದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೋರಿ. CH3COOH ಏನಿದು? ರೈಟ್, ಆಸಿಟಿಕ್ ಆಸಿಡ್. ಸೊ ಇದ್ರಾಗ ಹೆಂಗೆ ಕಂಡು ಹಿಡಿಯೋದು? ಭಾಳ ಸರಳ. ಇದನ್ನ ನೀವು ಹೆಂಗೆ ಬರ್ಕೋರಿ? ಯಾವ್ಯಾವ ಕಾರ್ಬನ್ ಅದಾವು, ಯಾವ್ಯಾವ ಹೈಡ್ರೋಜನ್, ಯಾವ್ಯಾವ ಆಕ್ಸಿಜನ್ ಕೂಡಿ ಬರ್ದ್ಬಿಡ್ರಿ. 2 ಕಾರ್ಬನ್ ಅದಾವ ಇಲ್ಲಿ, C2 ಅಂತ ಬರದೆ. ಹೈಡ್ರೋಜನ್ 3+1 4 ಅದಾವು, H4 ಬರದೆ. ಆಕ್ಸಿಜನ್ 2 ಅದಾವು, O2 ಬರದೆ. ಇವಾಗ ಕಂಡುಹಿಡೀರಿ. ಸೇಮ್ ಬರ್ತದೆ. ಏನು ಬರ್ತದೆ? CH2O. ಓಕೆ, ದಿಸ್ ಈಸ್ ಹೌ ಸಿಂಪಲ್ ಇಟ್ ಈಸ್. ಬಟ್ ಇದು ಯಾವಾಗ ನಿಮ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ರೆ ನೀವು ಹಿಂಗೆ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿತೀರಿ. ಓಕೆ, ಬಟ್ ಅವ್ರೇನು ಕೊಡ್ತಾರೆ ನಿಮಗೆ? ಪರ್ಸೆಂಟೇಜ್ ಕಾಂಪೋಸಿಷನ್ ಕೊಡ್ತಾರೆ, ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡೀರಿ ಅಂತಾರೆ. ಅದು ಕೊಟ್ಟಾಗ ಹೆಂಗೆ ಮಾಡೋದು ಅನ್ನೋದನ್ನು ನಾವೀಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ. ಅದು ಬಹಳ ಸಿಂಪಲ್ ಮೆಥಡ್ ಅದ. ಇಲ್ಲಿ ನೋಡ್ರಿ, ಫೈಂಡ್ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ಸ್ ವಿತ್ ಫಾಲೋವಿಂಗ್ ಪರ್ಸೆಂಟೇಜ್ ಕಾಂಪೋಸಿಷನ್. ದಿಸ್ ಈಸ್ ಕ್ವಶನ್ ನಂಬರ್ ಎ. ಇಲ್ಲೇನು ಕೊಟ್ಟಾನ? ಜಿಂಕ್ 47.8%, ಕ್ಲೋರಿನ್ 52.2%. ಸೊ ಅಟಾಮಿಕ್ ಮಾಸ್ ಆಫ್ ಜಿಂಕ್ ಕೊಟ್ಟಿರ್ತಾನ. ಅಟಾಮಿಕ್ ಮಾಸ್ ಆಫ್ ಜಿಂಕ್ ಎಷ್ಟಿರ್ತದೆ? 65. ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಎಷ್ಟಿರ್ತದೆ? 35.5. ಓಕೆ, ಹಿಂಗೆ ಬಂದಾಗ ಏನು ಮಾಡಬೇಕು? ಒಂದು ಸಿಂಪಲ್ ವೇ ಕೊಡ್ತೀನಿ. ಅದನ್ನು ಫಾಲೋ ಮಾಡಿದ್ರೆ ನೀವು ಯಾವುದೇ ಮಿಸ್ಟೇಕ್ ಮಾಡಲ್ಲ.
ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಭಾಳ ಕಾಂಪ್ಯಾಕ್ಟ್ ಕೊಟ್ಟಾರ, ಭಾಳ ಏನು ಕೊಟ್ಟಾರ, ಕನ್ಫ್ಯೂಷನ್ ಕೊಟ್ಟಾರ. ಓಕೆ, ಸೊ ಇಲ್ಲಿ ಭಾಳ ಸರಳ ಕಲಿತೀರಿ ನೀವು. ಫಸ್ಟ್ ಏನು ಮಾಡಿರಿ, ಒಂದು ಸಿಂಪಲ್ ಟೇಬಲ್ ಹಾಕೋರಿ, ರಫ್ ಆಗಿ ಹಾಕೋರಿ, ಎಲಿಮೆಂಟ್ ಅಂತ ಬರದೆ ಒಂದೇಕ್. ಓಕೆ, ನೆಕ್ಸ್ಟು ಅದರದ್ದು ಪರ್ಸೆಂಟೇಜ್ ಕಾಂಪೋಸಿಷನ್ ಎಷ್ಟು ಕೊಟ್ಟಾನಪ್ಪ, ಪರ್ಸೆಂಟೇಜ್ ಕಾಂಪೋಸಿಷನ್ ಬರ್ಕೊಂಡೆ. ನೆಕ್ಸ್ಟು ಅದರದ್ದು ಅಟಾಮಿಕ್ ಮಾಸ್ ಎಷ್ಟದ, ಓಕೆ ಅದನ್ನು ಬರ್ಕೋಬೇಕು. ನೆಕ್ಸ್ಟ್ ಅಟಾಮಿಕ್ ಮಾಸು. ಅದಾದಮೇಲೆ ಹಾಂ, ಅಟಾಮಿಕ್ ರೇಷಿಯೋ ಅಂತ ಬರ್ತದೆ, ಅಟಾಮಿಕ್ ರೇಷಿಯೋ. ಸೊ ಅದನ್ನು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿದ ಮೇಲೆ ಸಿಂಪಲ್ ರೇಷಿಯೋ ಕಂಡುಹಿಡಿತೀವಿ ನಾವು. ಸಿಂಪಲ್ ರೇಷಿಯೋ ಸರ್ ಏನೇನು ಅದಾವ್ರಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಭಾಳ ಸರಳ ಐತಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಕಲಿಬೇಕು. ಓಕೆ, ಒಂದು ಮಶ್ಕ್ರಿಪ ಏನಂದ್ರೆ ಇದ್ರೊಳಗೆ ಆಲ್ರೆಡಿ ನಿಮಗೆ ಎಲಿಮೆಂಟ್ ಯಾವುದು, ಪರ್ಸೆಂಟೇಜ್ ಕಾಂಪೋಸಿಷನ್ ಯಾವುದು, ಅಟಾಮಿಕ್ ಮಾಸ್ ಏನು ಅಂತ ಎಲ್ಲ ಅವರ ಕೊಟ್ಬಿಟ್ಟಿರ್ತಾರೆ. ಹೌದಾ, ಜಿಂಕ್ ಕೊಟ್ಟಾನ ಎಲಿಮೆಂಟ್ ಎಷ್ಟು ಕೊಟ್ಟಾನ, 47.8%. ಅದ ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಾನ, 65. ಹೌದಾ. ನೆಕ್ಸ್ಟ್ ಕ್ಲೋರಿನ್ ಕೊಟ್ಟಾನ, ಅದರದ್ದು ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ, 52.2%. ಅದರದ್ದು ಅಟಾಮಿಕ್ ಮಾಸ್ ಏನು, 35.5. ನಾವು ಹೌ ಟು ಫೈಂಡ್ ಅಟಾಮಿಕ್ ರೇಷಿಯೋ. ಅಟಾಮಿಕ್ ರೇಷಿಯೋ ಏನಪ್ಪ, ಪರ್ಸೆಂಟೇಜ್ ಕಾಂಪೋಸಿಷನ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ ಅಷ್ಟೇ. 47.8/65. ಫಾರ್ ಕ್ಲೋರಿನ್ ಏನು, 52.2 ಡಿವೈಡೆಡ್ ಬೈ 35.5. ಹಿಂಗೆ ಮಾಡೋದು. ಸೊ ನಾನು ಆಲ್ರೆಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕಂಡುಹಿಡಿದೀನಿ. 0.73 ಬರುತ್ತೆ, ಇದಕ್ಕೆ 1.46 ಬರ್ತದೆ. ಓಕೆ, ನೆಕ್ಸ್ಟ್ ಸಿಂಪಲ್ ರೇಷಿಯೋ ಕಂಡುಹಿಡಿಯೋದು ಹೆಂಗೆ ಸರ್, ಇವು ಅಟಾಮಿಕ್ ರೇಷಿಯೋ ಒಳಗೆ ಯಾವುದು ಸ್ಮಾಲೆಸ್ಟ್ ನಂಬರ್ ಬಂದಿರುತ್ತಲ್ಲ, ಎಲ್ಲ ಅಟಾಮಿಕ್ ರೇಷಿಯೋಸ್ನ ಅದರಲ್ಲೇ ಡಿವೈಡ್ ಮಾಡಬೇಕು. ಇಲ್ಲಿ ಇವೆರಡರಲ್ಲಿ 0.73 ಸ್ಮಾಲೆಸ್ಟ್. ಸೊ ಏನು ಮಾಡ್ತೀನಿ ನಾನು, 0.73 ಡಿವೈಡೆಡ್ ಬೈ 0.73, 1.46 ಡಿವೈಡೆಡ್ ಬೈ 0.73. ಇನ್ನು ಹಂಗೆ ಬೇರೆ ಬೇರೆ ಎಲಿಮೆಂಟ್ಸ್ ಇದ್ರೆ ಅವನ್ನು ಹಂಗೆ ಮಾಡೋದು. ಓಕೆ, ಇಲ್ಲೆಷ್ಟು ಬರುತ್ತೆ 1, ಇಲ್ಲೆಷ್ಟು ಬರುತ್ತೆ 2. ಆಲ್ವೇಸ್ ಸಿಂಪಲ್ ರೇಷಿಯೋ ಬರಬೇಕು, ಹೋಲ್ ನಂಬರ್ ಬರಬೇಕು, ನೆನ್ಪಿಟ್ಕೋರಿ. ಸಿಂಪಲ್ ರೇಷಿಯೋ ಶುಡ್ ಕಮ್ ಹೋಲ್ ನಂಬರ್. ಸೊ ದಿಸ್ ವಿಲ್ ಗಿವ್ ಯು, ಇದೇನು ಕೊಡತ್ತದ ನಿಮಗೆ, 1 ಮತ್ತು 2 ನಂಬರ್ ಆಫ್ ಜಿಂಕ್ ಆ್ಯಂಡ್ ಕ್ಲೋರಿನ್ ಆಟಮ್ಸ್. ಆ್ಯಂಡ್ ದೇರ್ ಫೋರ್ ಎಂಪಿರಿಕಲ್ ಫಾರ್ಮುಲಾ ಎಷ್ಟು ಬರ್ತದೆ, ಆಫ್ ಅಲ್ಲ, ಎಂಪಿರಿಕಲ್ ಫಾರ್ಮುಲಾ ಈಸ್ ZnCl2. ಆಟಮ್ಸ್ ಹೆಂಗೆ ಬರೀತೀರಿ, ಸಬ್ಸ್ಕ್ರಿಪ್ಟ್ ಬರೀತೀರಿ ಫಾರ್ಮುಲಾದಾಗ. ಓಕೆ, ದ್ಯಾಟ್ಸ್ ಇಟ್, ವೆರಿ ಸಿಂಪಲ್. ಇಫ್ ಯು ಫಾಲೋ ದಿಸ್ ಸ್ಟೆಪ್ ಏನು ಮಿಸ್ಟೇಕ್ ಆಗೋದಿಲ್ಲ. ಸೊ ಫಾರ್ ಯುವರ್ ಪ್ರಾಕ್ಟೀಸ್ ಇನ್ನೊಂದು ಕೊಡ್ತೀನಿ ನಾನು. ಏನು ಮಾಡಿರಿ, ವಿಡಿಯೋ ಪಾಸ್ ಮಾಡಿರಿ, ಈ ಕ್ವಶನ್ ಟ್ರೈ ಮಾಡಿರಿ. ಇಲ್ಲಿ ಬರ್ದಿರೋದೇ ನೀವು ಅಟಾಮಿಕ್ ಮಾಸಸ್. ಓಕೆ ಮಾಡಿರಿ. ವಾಟರ್ನ ಆ್ಯಸಚ್ ಇಡ್ರಿ ಇಲ್ಲಿ, ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತೇಳಿ ಸೆಪ್ರೇಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ವಾಟರ್ ಕೊಟ್ಟಾನಂದ್ರೆ ನೀವು ಏನು ತಿಳ್ಕೊಬೇಕು, ದಿಸ್ ಮಾಲಿಕ್ಯೂಲ್ ಕಂಟೈನ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಓಕೆ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕೊಟ್ಟಾನ ಅಂತ ತಗೋಬೇಕು. ಸೊ ನಾ ಈಗ ಆನ್ಸರ್ ಹೇಳ್ತೀನಿ ನಿಮ್ಗೆ. ಏನು ಬರಬೇಕು, MgSO4.7H2O ಇದು ಬರಬೇಕು. ಇದಕ್ಕೆ ಎಪ್ಸಮ್ ಸಾಲ್ಟ್ ಅಂತ ಕರೀತಾರೆ. ಇದು ಆನ್ಸರ್ ನಿಮ್ದು ಬಂತು ಅಂದರೆ ನೀವು ಮಾಡಿರೋದು ಕರೆಕ್ಟ್ ಐತಿ ಅಂತ ಅರ್ಥ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್. ಇಲ್ಲೇನದ, an organic compound has oxygen 26.24, hydrogen 4.92, find its empirical formula. First of all you should know, ಇಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾನ, percentage of oxygen 26.24%. ಹೌದು. percentage of hydrogen ಎಷ್ಟು ಕೊಟ್ಟಾನ, 4.92%. ಬಟ್ ಇವೆರಡನ್ನು ನೀವು ಕೂಡಿಸಿದಾಗ ನಿಮ್ಗೆ 100 ಬರಬೇಕು. ಹೌದಾ, ಬರೋದಿಲ್ಲ. 4 2 6 9 10 11 1 ಕೈಲಿ 1 6 4 10 11 2 31.16% ಬಂತು. ಹಂಗಂದ್ರೆ ಉಳ್ಕಿರೋದೇನು? ಇಲ್ಲಿ ನೋಡ್ರಿ, ಆರ್ಗ್ಯಾನಿಕ್ ಕಂಪೌಂಡ್. ಆರ್ಗ್ಯಾನಿಕ್ ಕಂಪೌಂಡ್ ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Organic compound, one point you should know,
ಆರ್ಗ್ಯಾನಿಕ್ ಕಂಪೌಂಡ್ ಆಲ್ವೇಸ್ ಏನಿರುತ್ತೆ, ಯಾವ ಎಲಿಮೆಂಟ್ ಇರುತ್ತೆ ಅದರೊಳಗೆ? ಕಂಟೇನ್ಸ್ ಕಾರ್ಬನ್. ಯಾರ್ಯಾರು ಕಾರ್ಬನ್ ಅಂತ ಹೇಳಿದ್ರೋ ವೆರಿ ಗುಡ್. ಯಾಕಂದ್ರೆ ನೀವು ಲಾಸ್ಟ್ ಇಯರ್ ಕಾರ್ಬನ್ಸ್ ಕಂಪೌಂಡ್ಸ್ ಕಲ್ತಿದ್ರಿ, CBSE ಅವರಾಗಲಿ, ಹೌದು, ಸ್ಟೇಟ್ ಸಿಲೆಬಸ್ ಆಗಲಿ. ಓಕೆ, ಸೊ ಅಂದ್ರೆ ದೇರ್ ಫೋರ್ ಇಲ್ಲಿ ಇರೋದು ಇನ್ನೊಂದು ಎಲಿಮೆಂಟ್ ಏನು? ಕಾರ್ಬನ್. ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್ ಹೆಂಗೆ ಕಂಡು ಹಿಡಿತೀರಿ ನೀವು? 100 ಮೈನಸ್ ಇವೆರಡು ಸೇರಿಸಿದ ಎಷ್ಟು ಬಂದದ? 31.16. ಸೊ ಇದು ಮಾಡಿದಾಗ ಎಷ್ಟು ಬರ್ತದೆ ನಿಮ್ಗೆ ಆನ್ಸರು? 68.84%. Okay, now we got all the three elements, their percentage. Okay, for your calculation, atomic mass ಕೊಡ್ತೀನಿ ನಾನು ನಿಮ್ಗೆ. ಹೈಡ್ರೋಜನ್ 1, ಕಾರ್ಬನ್ 12, ಆಕ್ಸಿಜನ್ 16. ಇಲ್ಲಿ ನಾನು ಕೊಡತ್ತೀನಿ ಹಿಂಗೆ, ನಿಮ್ಗೆ ಎಕ್ಸಾಮ್ನಾಗ ಎಷ್ಟು ಕೊಡ್ತಾರೋ ಅದನ್ನ ಯೂಸ್ ಮಾಡ್ಬೇಕು ನೀವು. 1.008 ಕೊಟ್ರೆ ಅದನ್ನ ಯೂಸ್ ಮಾಡಬೇಕು, 12.011 ಕೊಟ್ರೆ ಅದನ್ನ ಯೂಸ್ ಮಾಡಬೇಕು. ಓಕೆ, ನಾನಿಲ್ಲಿ ನಿಮ್ಗೆ ಜಸ್ಟ್ ಹೇಳ್ಕೊಡತ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. ಸರಿ, ಸೊ ಇದನ್ನೆಲ್ಲ ನೀವು ಮತ್ತೇನು ಮಾಡಬೇಕು? ಆ ಟೇಬಲ್ ಹಾಕ್ರಿ, ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡು ಹಿಡೀರಿ, ಅಲ್ಲ ಏನದು ಅಟಾಮಿಕ್ ರೇಷಿಯೋ ಮತ್ತು ಸಿಂಪಲ್ ರೇಷಿಯೋ ಕಂಡು ಹಿಡೀರಿ. ನಾ ಫೈನಲಿ ಏನು ಬರ್ತೀನಿ ಇಲ್ಲೇ, ನಿಮ್ಗೆ ಸಿಂಪಲ್ ರೇಷಿಯೋ ಏನು ಬಂದೈತಿ ಅನ್ನೋದನ್ನು ಬರಿತೀನಿ. ಓಕೆ, ವಿಡಿಯೋ ಪಾಸ್ ಮಾಡಿರಿ, ಸಿಂಪಲ್ ರೇಷಿಯೋ ಮಟ ಬರ್ರಿ, ಫಾರ್ ಕಾರ್ಬನ್, ಫಾರ್ ಹೈಡ್ರೋಜನ್, ಫಾರ್ ಆಕ್ಸಿಜನ್. ಓಕೆ, ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಂಗೆ ಸಿಂಪ್ಲೆಸ್ಟ್ ರೇಷಿಯೋ ಏನು ಬರ್ತದ? ಫೈನಲಿ ಫಾರ್ ಕಾರ್ಬನ್ 3.5 ಬರ್ತೈತಿ, ಫಾರ್ ಹೈಡ್ರೋಜನ್ 3 ಬರ್ತೈತಿ, ಫಾರ್ ಆಕ್ಸಿಜನ್ 1 ಬರ್ತೈತಿ. ಈಗ 3.0 0 ಸಮಥಿಂಗ್ ಅಂತಿದ್ರೆ ರೌಂಡ್ ಆಫ್ ಮಾಡಿಬಿಟ್ರಿ 3 ರಿಯಸ್ಟ್ ಹೋಲ್ ನಂಬರ್ಗೆ. ಬಟ್ 3.5ನ ನೀವು ಏನು ರೌಂಡ್ ಆಫ್ ಮಾಡಕ್ಕೆ ಬರೋದಿಲ್ಲ. ಸೊ ಇಂಥ ಸಂದರ್ಭದಾಗ ಏನು ಮಾಡ್ಬೇಕು ನೀವು ಅಂತಂದ್ರೆ, ಟು ಮೇಕ್ ಇಟ್ ಹೋಲ್ ನಂಬರ್ ಯು ಟು ಮಲ್ಟಿಪ್ಲೈ ಆಲ್ ದೀಸ್ 3 ಬೈ ನಂಬರ್ 2. ಸೊ ಅವಾಗ ಏನಾಗುತ್ತೆ, ವೆನ್ ಯು ಮಲ್ಟಿಪ್ಲೈ ಬೈ ನಂಬರ್ 2, ಸಿಂಪ್ಲೆಸ್ಟ್ ರೇಷಿಯೋ ಆಗುತ್ತೆ 3.5 into 2 ಅಂದರೆ 7, 3 into 2 is 6, 1 into 2 is 2. ಸೊ ಅಗೇನ್ ದಿಸ್ ಇಸ್ ಸಿಂಪ್ಲೆಸ್ಟ್ ರೇಷಿಯೋ ಓನ್ಲಿ ಅಲ್ಲ. ಸೊ ಇವಾಗ ನಿಮಗೆ ಫಾರ್ಮುಲಾ ಬರ್ತದೆ. ದೇರ್ ಫೋರ್ ಎಂಪಿರಿಕಲ್ ಫಾರ್ಮುಲಾ ಏನು ಬರಬೇಕು? C7H6O2 ಇದು ಬರಬೇಕು. ಇದು ಬಂದದಂದ್ರೆ ಕರೆಕ್ಟ್. ಓಕೆ, ನಾ ಟೇಬಲ್ ಎಲ್ಲ ಹಾಕಿಲ್ಲ, ನಿಮ್ಗೆ ಹೇಳಿದೆ ನಾನು ಸಿಂಪಲ್ ರೇಷಿಯೋ ಕಂಡಿಡ್ರಿ ಅಂತೇಳಿ. ಅದಾದ್ಮೇಲೆ ಇದನ್ನು ಮಾಡಬೇಕು. ठीक है, ರೈಟ್. ನೆಕ್ಸ್ಟ್ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿದ್ವಿ. ಹೌ ಟು ಫೈಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ? ಸಿಂಪಲ್. ಮಾಲಿಕ್ಯುಲರ್ ಫಾರ್ಮುಲಾ n times empirical formula. So here, okay, where n is equal to, what is n? n is simply a number. Just a number. ಹೆಂಗೆ ಕಂಡುಹಿಡಿಯೋದು? ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಎಂಪಿರಿಕಲ್ ವೇಟ್ ಅಂತ ಕರಿತೀವಿ, ಅಥವಾ ಎಂಪಿರಿಕಲ್ ಫಾರ್ಮುಲಾ ವೇಟ್ ಅಂತ ಕರಿತೀವಿ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ಅಂದರೆ ಎಂಪಿರಿಕಲ್ ಫಾರ್ಮುಲಾ ತೊಗೊಂಡು ನೀವು ಜಸ್ಟ್ ಲೈಕ್ ಮಾಲಿಕ್ಯುಲರ್ ಮಾಸ್ ಹೆಂಗೆ ಕಂಡುಹಿಡಿತಾರಲ್ಲ ಮಾಲಿಕ್ಯುಲರ್ ಫಾರ್ಮುಲಲ್ಲಿ, ಹಾಗೆ ಎಂಪಿರಿಕಲ್ ಫಾರ್ಮುಲಾ ತೊಗೊಂಡು ಎಂಪಿರಿಕಲ್ ವೇಟ್ ಕಂಡುಹಿಡಿಬೇಕು. ಸೊ ಇವೆರಡು ಡಿವೈಡ್ ಮಾಡಿದಾಗ ಏನು ನಂಬರ್ ಬರುತ್ತಲ್ಲ ಅದೇ n. ಸೊ n ಟೈಮ್ಸ್ ಎಂಪಿರಿಕಲ್ ಫಾರ್ಮುಲಾ ಮಾಡಿದರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರ್ತದೆ. ಲೆಟ್ಸ್ ಟೇಕ್ an example. A compound is found to possess carbon 40%, hydrogen 6.7%, oxygen 53.3%. Its molecular mass is 60. Molecular mass ಕೊಟ್ಟಾನ, find molecular formula ಅಂತ ಹೇಳಾನ. ಫಸ್ಟ್ ಸ್ಟೆಪ್ ನಿಮ್ಗೆ ಏನು ಗೊತ್ತದ ಆಲ್ರೆಡಿ? ಎಂಪಿರಿಕಲ್ ಫಾರ್ಮುಲಾ ಕಂಡು ಹಿಡಿಬೇಕು ನೀವು. ಫೈಂಡ್ ದ ಎಂಪಿರಿಕಲ್ ಫಾರ್ಮುಲಾ. ಹೆಂಗೆ? ಪುಟ್ ದ ಟೇಬಲ್. ಫಸ್ಟ್ ಎಕ್ಸಾಂಪಲ್ನಾಗ ಏನು ತೋರಿಸಿದ್ನಲ್ಲ ಹಾಗೆ ಎಲಿಮೆಂಟು, ಪರ್ಸೆಂಟೇಜ್ ಕಾಂಪೋಸಿಷನ್, ಅಟಾಮಿಕ್ ಮಾಸ್. ಓಕೆ, ಅಟಾಮಿಕ್ ಮಾಸ್ ಇಲ್ಲಿ ಕೊಡ್ತೀನಿ ನಿಮಗೆ. ಕಾರ್ಬನ್ 12, ಹೈಡ್ರೋಜನ್ 1, ಆಕ್ಸಿಜನ್ 16. ಯೂಸಿಂಗ್ ದ್ಯಾಟ್ ಫೈಂಡ್ ದ ಎಂಪಿರಿಕಲ್ ಫಾರ್ಮುಲಾ. ಓಕೆ, ನಾನೇನು ಹೇಳ್ತಿದ್ದೀನಿ ಈಗ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಆನ್ಸರ್. ಎಂಪಿರಿಕಲ್ ಫಾರ್ಮುಲಾ ಫಾರ್ ದಿಸ್ ಶುಡ್ ಬಿ CH2O. CH2O ಬಂತು, ಬರಬೇಕು. ನೆಕ್ಸ್ಟ್ ಏನು ಬೇಕು ನಿಮ್ಗೆ? ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ n ಬೇಕು. n ಬೇಕಂದ್ರೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಥವಾ ಎಂಪಿರಿಕಲ್ ವೇಟ್ ಬೇಕು ನಿಮಗೆ. ಹೆಂಗೆ ಕಂಡುಹಿಡಿತೀರಿ? CH2O ದೊಳಗೆ 12 + 2 +
16 ಮಾಡ್ರಿ, ಎಷ್ಟು ಬರ್ತದೆ? 30 ಬರ್ತದೆ. ಸೊ 30 ಅನ್ನೋದು ಎಂಪಿರಿಕಲ್ ಫಾರ್ಮುಲಾ ಮಾಸ್. ಓಕೆ, ನೆಕ್ಸ್ಟ್ ಎನ್ ಕಂಡಿದ್ದೀರಿ. ಎನ್ ಏನು? ಮೊಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್. ಮೊಲಿಕ್ಯುಲರ್ ಮಾಸ್ ಎಷ್ಟು ಕೊಟ್ಟಾನವ? 60. ಎಂಪಿರಿಕಲ್ ಮಾಸ್ ಎಷ್ಟು ಬಂತು? 30. ಸೊ ಎಷ್ಟು ಬಂತು? ಎನ್ ಇಸ್ ಈಕ್ವಲ್ ಟು 2 ಬಂತು. ಈ 2 ತೊಗೊಂಡೋಗಿ ಎಂಪಿರಿಕಲ್ ಫಾರ್ಮುಲಾಗೆ ಮಲ್ಟಿಪ್ಲೈ ಮಾಡ್ರಿ. ಮೊಲಿಕ್ಯುಲರ್ ಫಾರ್ಮುಲಾ is equal to n times empirical formula. ಓಕೆ, n ಅಂದ್ರೆ ಏನು ಬಂದದ ಇಲ್ಲಿ? 2 ಇಂಟು CH2O. ನೀವೇನು ಬರೀಬಾರ್ದು? CH2 ಅಂತ ಬರೀಬಾರ್ದು. ಈ ನಂಬರ್ನ ಸಬ್ಸ್ಕ್ರಿಪ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಕಾರ್ಬನ್ ಸಬ್ಸ್ಕ್ರಿಪ್ಟ್ ಎಷ್ಟು? 1. ಸೊ 1 ಇಂಟು 2 ಇಸ್ 2. ಹೈಡ್ರೋಜನ್ ಎಷ್ಟು ಬರ್ತದೆ? 4. ಆಕ್ಸಿಜನ್ ಎಷ್ಟು ಬರ್ತದೆ? 2. So the molecular formula of the compound is C2H4O2. Okay, simple. Therefore step by step ಮಾಡ್ಕೊಂಡು ಹೋದ್ರೆ ಯಾವುದು ಪ್ರಾಬ್ಲಮ್ ಇರಲ್ಲ, ಯಾವುದು ಕನ್ಫ್ಯೂಷನ್ ಇರಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೋರಿ. ಇಲ್ಲಿ ಅಗೇನ್ ಏನು ಕೇಳ್ಯಾನ? ಫೈಂಡ್ ಎಂಪಿರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎನ್ ಆರ್ಗ್ಯಾನಿಕ್ ಕಂಪೌಂಡ್. ದಿಸ್ ಟೈಮ್ ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೂ ಅವ ಕಾರ್ಬನ್ ಕೊಟ್ಟಾನ ಆಲ್ರೆಡಿ, ಹೈಡ್ರೋಜನ್ ಮತ್ತು ನೈಟ್ರೋಜನ್. ಓಕೆ, ಇಟ್ಸ್ ವೇಪರ್ ಡೆನ್ಸಿಟಿ ಈಸ್ 39.5. ಸರ್ ಇದು ವೇಪರ್ ಡೆನ್ಸಿಟಿ ಎಲ್ಲಿಂದ ಬಂತು? ವೇಪರ್ ಡೆನ್ಸಿಟಿ ಅಂದ್ರೆ ಏನು? ಇವನ್ನೆಲ್ಲ ವೇಪರ್ ಡೆನ್ಸಿಟಿ ಅಂದ್ರೆ ಎಲ್ಲ ಮತ್ತೊಂದ್ಸಲ ಕಲಿಯೋಣಂತೆ. ಈಗ ನಿಮ್ಗೆ ಏನು ಬೇಕು? ನಿಮ್ಗೆ ಮೊಲಿಕ್ಯುಲರ್ ಫಾರ್ಮುಲಾ, ಎಂಪಿರಿಕಲ್ ಫಾರ್ಮುಲಾಗ ಪರ್ಸೆಂಟೇಜ್ ಸಾಕು. ಮೊಲಿಕ್ಯುಲರ್ ಫಾರ್ಮುಲಾಗ ನಿಮ್ಗೆ ಏನು ಬೇಕು? ಎನ್ ಕಂಡುಹಿಡಿಬೇಕಂದ್ರೆ ಮಾಲಿಕ್ಯುಲರ್ ಮಾಸ್ ಬೇಕು. ಹೌದು, ಇಲ್ಲಿ ಮಾಲಿಕ್ಯುಲರ್ ಮಾಸ್ ಕೊಟ್ಟಿಲ್ಲ ಅವ, ಬಟ್ ವೇಪರ್ ಡೆನ್ಸಿಟಿ ಕೊಟ್ಟಾನ. ಸೊ ಫಾರ್ಮುಲಾ ಏನಿದೆ ಅಂದ್ರೆ, to find the molecular mass, it will be 2 times vapor density of the given gas. Vapor density 2 ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ molecular mass ಬರ್ತದೆ. ಸೊ 2 ಇಂಟು 39.5 ಎಷ್ಟು ಬರ್ತದೆ? 2 ಇಂಟು 39.5 ಮಾಡಿದ್ರೆ 79 ಬರ್ತದೆ. ಸೊ ದಿಸ್ ವಿಲ್ ಬಿ ಯುವರ್ molecular mass. ರಿಮೈನಿಂಗ್ ಎವ್ರಿಥಿಂಗ್ ಏನು? ಸೇಮ್. ನೆಕ್ಸ್ಟ್ ಏನು ಮಾಡ್ತೀರಿ? ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡೀರಿ. ಓಕೆ, ಅದಾದಮೇಲೆ ಎಂಪಿರಿಕಲ್ ವೇಟ್ ಕಂಡುಹಿಡೀರಿ, ಅದಾದಮೇಲೆ ಎನ್ ಕಂಡುಹಿಡೀರಿ, ಅದಾದಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡೀರಿ. ಓಕೆ, ನಾ ಈಗ ಆನ್ಸರ್ ಹೇಳ್ತೇನೆ ನಿಮ್ಗೆ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. ಆನ್ಸರ್ ಎಂಪಿರಿಕಲ್ ಫಾರ್ಮುಲಾ ನಿಮ್ಗೆ ಏನು ಬರಬೇಕು? C5H5N ಬರಬೇಕು. ಸೊ ಅದರದ್ದು ಎಂಪಿರಿಕಲ್ ಫಾರ್ಮುಲಾ ವೇಟ್ ಎಷ್ಟು ಬರ್ತದೆ ನಿಮ್ಗೆ? ಕೂಡಿಸಿದ್ರೆ 79 ಬರ್ತದೆ. ಓಕೆ, ಅಗೇನ್ ನಿಮಗೆ ಕಾರ್ಬನ್ ಎಷ್ಟು? 12, ಹೈಡ್ರೋಜನ್ 1, ನೈಟ್ರೋಜನ್ 14. ಓಕೆ, ಇವನ್ನೆಲ್ಲ ಕೂಡಿಸಿದ್ರೆ 79 ಬರ್ತದೆ. ಸೊ ಎನ್ ಏನು ಬರಬೇಕು ನಿಮ್ಗೆ? ಸಿ ಮೊಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್. ಎರಡು 79 ಅಂದರೆ ಎನ್ ಇಸ್ ಈಕ್ವಲ್ ಟು 1 ಬರ್ತದೆ. 1 ಇಂಟು ಎಂಪಿರಿಕಲ್ ಫಾರ್ಮುಲಾ ಅಂದರೆ ಸೇಮ್ ಇರ್ತದೆ, ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ C5H5N. ಓಕೆ, ಎಂಪಿರಿಕಲ್ ಫಾರ್ಮುಲಾ ಮೊಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ, ಇರಬಾರ್ದಂತ ಏನಿಲ್ಲ. ಓಕೆ, ಯಾಕಂದರೆ ಸಿಂಪ್ಲೆಸ್ಟ್ ರೇಷಿಯೋನು ಅದ, ಅದು ಆ್ಯಕ್ಚುಯಲ್ ರೇಷಿಯೋನು ಅದ. ಓಕೆ, ಸೊ ಯಾರ್ಯಾರು ಕರೆಕ್ಟ್ ಮಾಡಿರಿ ನಿಮಗೆಲ್ಲ ಕಾಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಸಿಮಿಲರ್ ಬಟ್ ಸ್ವಲ್ಪ ಡಿಫ್ರೆಂಟ್ ಅದ. ಇಲ್ಲಿ ಮಾಸ್ ಕೊಟ್ಟಿದ್ದಾನೆ ನಿಮಗೆ. 3.5 grams of nitrogen combines with 2 grams of oxygen to form an oxide of nitrogen. What is the empirical formula of this oxide? ಇಲ್ಲಿ ಪರ್ಸೆಂಟೇಜ್ ಕಂಡುಹಿಡಿಬೇಕು ನೀವು ಫಸ್ಟ್. ಹೆಂಗೆ? ಓವರ್ ಆಲ್ ಮಾಸ್ ಕಂಡುಹಿಡೀರಿ. ಟೋಟಲ್ ಮಾಸ್ ಆಫ್ ಆಕ್ಸೈಡ್ ಆಫ್ ನೈಟ್ರೋಜನ್ ಏನದ ಬರ್ತದೆ? 3.5 ಪ್ಲಸ್ 2 ಎಷ್ಟು ಬಂತು? 5.5 ಗ್ರಾಮ್. ಸೊ 5.5 ಗ್ರಾಮ್ ಒಳಗೆ 3.5 ಗ್ರಾಮ್ ನೈಟ್ರೋಜನ್ ಅಂದ್ರೆ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಏನು ಬರ್ತದೆ? ಅದರ ಮಾಸ್ ಡಿವೈಡ್ ಬೈ ಟೋಟಲ್ ಮಾಸ್, ಹೌದಾ? ಇಂಟು 100. ಇದನ್ನು ಮಾಡ್ರಿ. ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಏನು ಬರ್ತದೆ? ಅದರ ಮಾಸ್ ಆಫ್ ಆಕ್ಸಿಜನ್ ಬೈ ಟೋಟಲ್ ಮಾಸ್ ಇಂಟು 100. ಅವಾಗ ಅದರದ್ದು ಪರ್ಸೆಂಟೇಜ್ ಬರ್ತದೆ. ಓಕೆ, ಸೊ ಇವನ್ನೆಲ್ಲ ಕಂಡು ಹಿಡಿದ ಮೇಲೆ ಸೇಮ್ ಯೂಶುವಲ್ ಪ್ರೊಸೀಜರ್. ಇಲ್ಲಿ ನಿಮ್ಗೇನು ಕೇಳೋಣಮ್ಮ? ವಾಟ್ ಈಸ್ ದ ಎಂಪಿರಿಕಲ್ ಫಾರ್ಮುಲಾ? ಎಂಪಿರಿಕಲ್ ಫಾರ್ಮುಲಾ ಅಷ್ಟೇ ಕೇಳೋಣ. ಸೊ ಮೊಲಿಕ್ಯುಲರ್ ಫಾರ್ಮುಲಾ ಕಂಡು ಹಿಡಿದು ಬೇಕಾಗಿಲ್ಲ. ಆನ್ಸರ್ ಹೇಳ್ತೀನಿ ನಾನು ನಿಮ್ಗೆ. ಎಂಪಿರಿಕಲ್ ಫಾರ್ಮುಲಾ ಯು ಶುಡ್ ಗೆಟ್ ಈಸ್ N2O ಬರಬೇಕು.
ಇದು ಬಂತಂದ್ರೆ ನೀವು ಮಾಡಿರೋದು ಕರೆಕ್ಟ್ ಐತಂತ ಅರ್ಥ. ಓಕೆ, ಹಾಂ, ಸಮ್ಟೈಮ್ಸ್ ಭಾಳ ಸಿಂಪಲ್ ಕ್ವಶನ್ ಕೇಳ್ತಾನ. ಇಲ್ಲಿ ನೋಡ್ರಿ, empirical formula is given is AB2 has the vapor density equal to its empirical formula weight, find molecular formula. ಇಲ್ಲಿ ನಿಮ್ಗೆ ಏನು ಕ್ಯಾಲ್ಕುಲೇಷನ್ ಇಲ್ಲ. ಗಿವನ್ ಏನಪ್ಪ, ಎಂಪಿರಿಕಲ್ ಫಾರ್ಮುಲಾ ಏನು ಕೊಟ್ಟಾನವ, AB2 ಅಂತ ಕೊಟ್ಟಾನ. ಟು ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಯು ನೀಡ್ ಮಾಲಿಕ್ಯುಲರ್ ಮಾಸ್, ಏನು ಕಂಡಿಡಿಯಕ್ಕೆ ಬೇಕಲ್ಲ, ಬಟ್ ಅದನ್ನು ಕೊಟ್ಟಿಲ್ಲ. ಅವ ಏನು ಕೊಟ್ಟಾನ, ವೇಪರ್ ಡೆನ್ಸಿಟಿ ಕೊಟ್ಟಾನ. ವೇಪರ್ ಡೆನ್ಸಿಟಿ ಈಸ್ 2 times empirical formula weight. ಓಕೆ, ಎಂಪಿರಿಕಲ್ ಫಾರ್ಮುಲಾ ವೇಟ್ ಅಂತ ಕೊಟ್ಟಾನ, ಫೈನ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳ್ಯಾನ. ಸೊ ನಿಮಗೇನು ಗೊತ್ತು, ಮಾಲಿಕ್ಯುಲರ್ ಮಾಸ್ ಅಥವಾ ಮಾಲಿಕ್ಯುಲರ್ ವೇಟ್ ಈಸ್ 2 times ವೇಪರ್ ಡೆನ್ಸಿಟಿ. ಹೌದಾ, ವೇಪರ್ ಡೆನ್ಸಿಟಿ ಬದಲಿ ಏನು ಹಾಕ್ರಿ, 2 times ಎಂಪಿರಿಕಲ್ ಫಾರ್ಮುಲಾ ವೇಟ್ ಹಾಕ್ರಿ. ಓಕೆ, ನಾವು therefore n is equal to ಏನು, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ವೇಟ್ ಅಥವಾ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಇದರಲ್ಲಿ ಇದನ್ನು ಹಾಕ್ರಿ, 2 times empirical formula weight divided by empirical formula weight. ಸೊ ಎಂಪಿರಿಕಲ್ ಫಾರ್ಮುಲಾ ವೇಟ್ ಎರಡು ಕ್ಯಾನ್ಸಲ್ ಆಯಿತು. ಸೊ n is equal to ಎಷ್ಟು ಬಂತು, 2 ಬಂತು. ಸೊ ಇದನ್ನ ನೀವು ಎಂಪಿರಿಕಲ್ ಫಾರ್ಮುಲಾಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. therefore molecular formula is 2 times AB2. so you should get the answer A2B4. okay, ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ ನಿಮಗೆ. ಮೇ ಬಿ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಕಮ್ ಇನ್ ನೀಟ್ ಅಂಡ್ JEE ಮಲ್ಟಿಪಲ್ ಚಾಯ್ಸ್. ಓಕೆ, ಸಿಮಿಲರ್ ಇನ್ನೊಂದು ಎಕ್ಸಾಂಪಲ್ ನೀವು ಮಾಡಿರೋದನ್ನ ಇಲ್ಲಿ ಕೊಡ್ತೀನಿ ನಾನು ನಿಮಗೆ. ಇನ್ನೊಂದು ಕ್ವಶನ್ ಇಲ್ಲೇನು ಕೊಟ್ಟಾನ, ಎಂಪಿರಿಕಲ್ ಫಾರ್ಮುಲಾ ಈಸ್ AB, ವೇಪರ್ ಡೆನ್ಸಿಟಿ ಈಸ್ 3 times ಎಂಪಿರಿಕಲ್ ಫಾರ್ಮುಲಾ ವೇಟ್. ಸೊ ಫೈಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಸೇಮ್ ಕ್ವಶನ್, ಓನ್ಲಿ ವೇಪರ್ ಡೆನ್ಸಿಟಿ ವ್ಯಾಲ್ಯೂ ಚೇಂಜ್ ಕೊಟ್ಟಾನ. ಸೊ ವಿಡಿಯೋ ಪಾಸ್ ಮಾಡ್ರಿ, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಆನ್ಸರ್ ನಾವು. ಎಷ್ಟು ಬರ್ಬೇಕು ನಿಮ್ಗೆ ಆನ್ಸರು ಅಂತಂದ್ರೆ, A6B6 ಬರಬೇಕು. ಯು ಶುಡ್ ಗೆಟ್ ದ ಆನ್ಸರ್ A6B6. ಓಕೆ, ಇಫ್ ಯು ಅದು ಕರೆಕ್ಟ್ ಅಷ್ಟು ಮಾಡಿರಿ ಅಂದ್ರೆ ನಿಮ್ದು ಆನ್ಸರ್ ಕರೆಕ್ಟ್ ಐತಿ, ನೀವು ಮಾಡಿರೋ ಕರೆಕ್ಟ್ ಐತಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್. ವಿಡಿಯೋ ಪಾಸ್ ಮಾಡ್ರಿ, read the question, try to answer yourself. ಏನು ಕೇಳೋಣ ಇಲ್ಲಿ, ಎರಡು ಕಂಪೌಂಡ್ಸ್ ಅದಾವಪ್ಪ. ನಾ ಏನಂತೀನಿ, ಎ ಮತ್ತು ಬಿ ಕಂಪೌಂಡ್ ಅದಾವು. ಎರಡರದ್ದು ಎಂಪಿರಿಕಲ್ ಫಾರ್ಮುಲಾ ಸೇಮ್ ಅದಾವು, CH ಮತ್ತು CH. ಮೊಲಿಕ್ಯುಲರ್ ಕೊಟ್ಟಿಲ್ಲ, ವೇಪರ್ ಡೆನ್ಸಿಟಿ ಕೊಟ್ಟಾನ. ಇದರದ್ದು ವೇಪರ್ ಡೆನ್ಸಿಟಿ ಎಷ್ಟು ಕೊಟ್ಟಾನ, 13. ಇದರದ್ದು ವೇಪರ್ ಡೆನ್ಸಿಟಿ ಎಷ್ಟು ಕೊಟ್ಟಾನ, 39. ಫೈಂಡ್ ಮಾಲಿಕ್ಯುಲರ್ ಫಾರ್ಮುಲಾಸ್ ಅಂತ ಹೇಳ್ಯಾನ. ಓಕೆ, ಆಲ್ರೆಡಿ ನಾ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಜಸ್ಟ್ ಎರೇಸ್ ಮಾಡ್ತೀನಿ. ಓಕೆ, ಇಲ್ಲೇನದ ಸೇಮ್ 2 times ವೇಪರ್ ಡೆನ್ಸಿಟಿ. CH ನಿಮ್ಗೆ ಏನು ಗೊತ್ತಾಗ್ತದೆ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಗೊತ್ತಾಗ್ತದೆ. ಎರಡರದ್ದು ಏನದ, ಎಂಪಿರಿಕಲ್ ಫಾರ್ಮುಲಾ ಮಾಸ್, ಓಕೆ, ವೇಟ್ ಅಂತ ಕರಿತೀನಿ. C ಅಂದ್ರೆ 12 + 1 ಅಂದ್ರೆ 13 ಅದ. ಇದು ಎಂಪಿರಿಕಲ್ ಫಾರ್ಮುಲಾ ವೇಟ್. ವೇಪರ್ ಡೆನ್ಸಿಟಿ 13 ಅದ ಅಂದ್ರೆ ಇಲ್ಲಿ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರ್ತದೆ, 13 × 2 26. ಇಲ್ಲಿ ಎಷ್ಟು ಬರ್ತದೆ, 2 times ಆಫ್ ದಿಸ್. ಹೌದಾ, 78. ಮಾಲಿಕ್ಯುಲರ್ ಮಾಸ್ 78 ಬಂತು. ಇವಾಗ n ಎಷ್ಟು ಬರ್ತದೆ, ಇಲ್ಲಿ 26/13 2 ಬರ್ತದೆ. ಇಲ್ಲಿ n ಎಷ್ಟು ಬರ್ತದೆ ನಿಮ್ಗೆ, 78/13. 13 ಎಷ್ಟರಲ್ಲಿ 78 ನೋಡ್ರಿ, 13 6 ಬರುತ್ತೆ. ಸೊ ಇಟ್ ವಿಲ್ n is equal to 6, n is equal to 2. ಸೊ ಇಲ್ಲಿ ಫಾರ್ಮುಲಾ ಏನು ಬರ್ಬೇಕು ನಿಮ್ಗೆ, C2H2 ಬರಬೇಕು, ಇಲ್ಲಿ C6H6 ಬರಬೇಕು. ಆವಾಗ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಕೆಲವೊಂದಿಷ್ಟು ಹೋಮ್ವರ್ಕ್ ತಗೋರಿ, ಇವೆರಡನ್ನು ಮನೆಯೊಳಗೆ ಟ್ರೈ ಮಾಡ್ರಿ.
ನಿಮ್ಗೆ ಆನ್ಸರ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಫೈನಲ್ ಆನ್ಸರ್ ನಿಮಗೆ ಅದೇ ಬರಬೇಕು. ಫಾರ್ ದ ಫಸ್ಟ್ ಒನ್ ಯು ಶುಡ್ ಗೆಟ್ ದ ಫಾರ್ಮುಲಾ NH3 ಎಂಪಿರಿಕಲ್ ಫಾರ್ಮುಲಾ. ಫೈಂಡ್ EF ಅಂದರೆ ಎಂಪಿರಿಕಲ್ ಫಾರ್ಮುಲಾ. ಸೆಕೆಂಡ್ ಒನ್ ನಿಮ್ಗೆ ಎಂಪಿರಿಕಲ್ ಫಾರ್ಮುಲಾ ಮೊಲಿಕ್ಯುಲರ್ ಫಾರ್ಮುಲಾ ಎರಡೂ ಬರಬೇಕು. ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ ನಿಮ್ಗೆ ಎಷ್ಟು ಏನು ಬರ್ತದಪ್ಪ ಅಂತಂದ್ರೆ, ಏನು ಬರಬೇಕಪ್ಪ ಅಂತಂದ್ರೆ ಎಂಪಿರಿಕಲ್ ಫಾರ್ಮುಲಾ CH2Cl ಬರಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರಬೇಕು, C2H4Cl2 ಬರಬೇಕು. ಸೊ ಇವೆರಡು ಬಂದಾವಂತಂದ್ರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ದಿಸ್ ಈಸ್ ಆಲ್ ಅಬೌಟ್ ಪರ್ಸೆಂಟೇಜ್ ಕಾಂಪೋಸಿಷನ್, ಎಂಪಿರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಲಿಯೋಣಂತ. ಯಾವುದಪ್ಪ ಅಂತಂದ್ರೆ ಮೋಲ್ ಕಾನ್ಸೆಪ್ಟ್. ಮೋಲ್ ಕಾನ್ಸೆಪ್ಟ್ ಭಾಳ ಅಗದಿ ಕಮ್ಮಿ ಕೊಟ್ಟಾರ ನಿಮ್ದ್ರೊಳಗೆ. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾವು ಡಿಟೇಲ್ ಆಗಿ ಕಲಿಬೇಕಾಗ್ಯದ ಅದನ್ನು. ಓಕೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಮಾಡೋಣಂತ. ಅಲ್ಲಿವರೆಗೂ ಓದ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.